ಇದು ನಿಮ್ಗೆ ಅನಿಸಿರ್ಬೋದು ಅಂದರೆ 4 ವರ್ಷದ ಹಿಂದೆ ಆಗಿದ್ದಂಥ ಪ್ರಕರಣ ಎಸ್ ಐ ಟಿಗೆ ಬಂದಾಗ ಇದು ರಾಜಕೀಯ ದುರುದ್ದೇಶದ ಪ್ರಕರಣ, ರಾಜಕೀಯಕ್ಕೋಸ್ಕರ ಈ ಪ್ರಕರಣವನ್ನು ಕೊಟ್ಟಿದ್ದಾರೆ, ಎಸ್ ಐ ಟಿಗೆ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ, ಈ ರೀತಿ ಎಲ್ಲ ಇತ್ತು. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಶಿಕ್ಷೆ ಆಗಲ್ಲ, ಈಗಿನ ಆ ಕ್ಷಣಕ್ಕೆ ಬೆದರಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಆಗ ಅನಿಸಿದ್ದೇನು? ನಿಮ್ಮ ವೈಯಕ್ತಿಕವಾಗಿ ಅನಿಸಿದ್ದು? ಯಾಕೆಂದರೆ ನೀವು ಸಾಕಷ್ಟು ಪ್ರಕರಣಗಳನ್ನು ಈಗಾಗಲೇ ಕ್ಯಾರಿ ಮಾಡಿದ್ದೀರಿ. ಗೌರಿ ಲಂಕೇಶ್ ಪ್ರಕರಣ ಇರ್ಬೋದು, ಅದರಲ್ಲೆಲ್ಲ ಕೂಡ ಕ್ಯಾರಿ ಮಾಡಿದ್ದೀರಿ. ಈಗ ಈ ಈ ಟೀಕೆಗಳು ಬಂದ ಸಂದರ್ಭದಲ್ಲಿ ನಿಮ್ಗೆ ಅನಿಸಿದ್ದೇನು ಒಬ್ಬ ಎಸ್ ಐ ಟಿ ಮುಖ್ಯಸ್ಥರಾಗಿ? ನಾವು ಎಸ್ ಐ ಟಿ ಸರ್ಕಾರ ಮಾಡಿದ್ದು ನಮಗೆ ನೇಮಿಸಿದ್ರು. ನಮ್ಮದು ಏನಿದೆ, ಒಂದು ಕ್ರೈಮ್ ಇದೆ, ಲೆಟ್ ಅಸ್ ಇನ್ವೆಸ್ಟಿಗೇಟ್ ಇಟ್. ಅದಕ್ಕೆ ರಾಜನೀತಿಕ ರೂಪ ಅಥವಾ ಬೇರೆ ಥರಗೆ ಇದು ಇಲ್ಲವೇ ಇಲ್ಲ. ಏನಿದೆ ತನಿಖೆಯಿಂದ ಬರುತ್ತದೆ, ನಿಜ ಇದೆ ಸುಳ್ಳಿದೆ. ನಿಜ ಇದ್ದರೆ ನಮಗೆ ಸಾಕ್ಷ್ಯಾಧಾರ ಸಿಗುತ್ತೆ, ನಾವು ಕೋರ್ಟ್ಗೆ ಚಾರ್ಜ್ ಶೀಟ್ ಮಾಡ್ತೀವಿ. ಸಾಕ್ಷ್ಯಾಧಾರ ಸಿಗಲಿಲ್ಲ, ನಾವು ಕೋರ್ಟ್ಗೆ ಫೈನಲ್ ರಿಪೋರ್ಟ್ ಸಬ್ಮಿಟ್, ಬಿ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಅಥವಾ ಸಿ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಅಷ್ಟೇ ನಮ್ಮ ತಲೆನಲ್ಲಿತ್ತು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಈ ತನಿಖೆ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಅಕ್ಯೂಸ್ನ ಸಂಬಂಧಿಕರು, ಅಕ್ಯೂಸ್ ಕೂಡ ಒನ್ ಆಫ್ ದಿ ಪೊಲಿಟಿಷಿಯನ್, ಅಕ್ಯೂಸ್ನ ಸಂಬಂಧಿಕರು ಕೂಡ ಹೊರಗಡೆ ಸಾಕಷ್ಟು ಗೇಲಿಯನ್ನು ಮಾಡ್ತಾಯಿದ್ರು, ನಿಮ್ಮನ್ನು ವೈಯಕ್ತಿಕ ತೇಜೋವಧೆಯನ್ನು ಮಾಡುವಂಥ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಸಂದರ್ಭದಲ್ಲಿ ಆಗಿದ್ದಂಥದ್ದು ವೈಯಕ್ತಿಕ ವಿಚಾರ ಇದು. Sometimes it pains. Nobody is, you say that he is not influenced by the comments and this thing, but it is part of the job. We had to take it as it comes. ಇನ್ವೆಸ್ಟಿಗೇಷನ್ ಚೆನ್ನಾಗಾಯಿತು, ಕನ್ವಿಕ್ಷನ್ ಆಯಿತು, ಇನ್ನೂ 2 ಪ್ರಕರಣಗಳಿದ್ದಾವೆ, ಇನ್ನೂ ಒಂದಷ್ಟು ಪ್ರಕರಣಗಳ ತನಿಖೆ ಅಂದರೆ ಪೆನ್ ಡ್ರೈವ್ ಹಂಚಿದ ಪ್ರಕರಣದ ತನಿಖೆ ನಡೀತಾ ಇದೆ. ಈಗ ಕನ್ವಿಕ್ಷನ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಲಾಸ್ಟ್ ಕಾಮೆಂಟ್ ಏನು ಹೇಳ್ತೀರಿ? I feel that it has sent a good message to the society in large. That still the ಸಂವಿಧಾನ ಇದೆ ಈ ದೇಶದಲ್ಲಿ, ನ್ಯಾಯಾಲಯಗಳು ಇದೆ, ಅಂಡ್ ನ್ಯಾಯ ಸಿಗುತ್ತೆ ಅಂತ. ತನಿಖೆ ಚೆನ್ನಾಗಿರಬೇಕು, ನ್ಯಾಯ ನೀತಿಯಾಗಿದ್ದರೆ ನ್ಯಾಯ ಸಿಕ್ಕುತ್ತೆ ಅಂತ. ಹೌದು, ನಂಬಿಕೆ ಇದೆ. ಇದಿಷ್ಟು ಬಿ ಕೆ ಸಿಂಗ್ ಅವರ ಮಾತು. ತನಿಖೆ ನ್ಯಾಯಯುತವಾಗಿದ್ದರೆ, ನ್ಯಾಯಯುತವಾಗಿ ತನಿಖೆಯನ್ನು ಮುಂದುವರಿಸಿದ್ರೆ ಯಾವತ್ತಿದ್ರೂ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಮಾತನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು, ತಮ್ಮ ಅಭಿಪ್ರಾಯವನ್ನು ಕೂಡ ಇದೇ ಈ ಮೂಲಕ ವ್ಯಕ್ತವನ್ನು ಪಡಿಸ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.